ಕುಷ್ಠರೋಗ ದಿನಾಚರಣೆ, ವರ್ಲ್ಡ್ ಲೆಪ್ರಸಿ ಡೇ. ಇದು ಜನವರಿ ತಿಂಗಳ ಕೊನೆಯ ಭಾನುವಾರ. ಯಾತಕ್ಕೋಸ್ಕರ ಜನವರಿ ತಿಂಗಳ ಒಂದು ದಿನ ಆರಿಸಲಾಗಿದೆ ಅಂದರೆ, ಮಹಾತ್ಮ ಗಾಂಧಿಯವರು ರೋಗಿಗಳಿಗೆ, ಕುಷ್ಠರೋಗದಿಂದ ನರಳ್ತಾ ಇರತಕ್ಕಂಥ ರೋಗಿಗಳಿಗೆ, ಕುಷ್ಠರೋಗ ಅಂದರೆ ಒಂದು ಕಳಂಕ, ಸ್ಟಿಗ್ಮಾ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. STIGMA ಅಂದರೆ ಏನೋ ಒಂದು ಕಳಂಕ. ನಿಮಗೆ ಕುಷ್ಠರೋಗ ಯಾತಕ್ಕೆ ಬಂತು ಅಂತಂದರೆ, ಯಾರೋ ಒಬ್ಬ ರೋಗಿಗೆ ನಾನು ಕೇಳಿದಾಗ, ಪ್ರತಿ ವರ್ಷ ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಹೋದ ವರ್ಷ ನಾನು ಹೋಗೋಕ್ಕಾಗಲಿಲ್ಲ. ಯಾತಕ್ಕಂದರೆ ನನ್ನ ರೊಕ್ಕಿರಲಿಲ್ಲ. ಅದನ್ನು ಹುಬ್ಬಳ್ಳಿಯಲ್ಲಿ ನಾನು ಕೇಳಿದ್ದು, ಏನು ಯಜಮಾನ್ರೆ, ಯಾತಕ್ಕೆ ನಿಮಗೆ ಈ ಒಂದು ಹಿರೇಬೇನೆ, ಈ ಹುಬ್ಬಳ್ಳಿ ಧಾರವಾಡದ ಕಡೆ ಕುಷ್ಠರೋಗ ಲೆಪ್ರಸಿಗೆ ಹಿರೇಬೇನೆ ಅಂತ ಕಳೀತಾರೆ. ಹಿರೇಬೇನೆ ಅಂದರೆ ಭಾಳ ದೊಡ್ಡ ಕಾಯಿಲೆ. ಹೌದು, ಲೆಪ್ರಸಿ ಒಂದು ದೀರ್ಘಕಾಲದ ರೋಗ. ದೀರ್ಘಕಾಲ ರೋಗಿಗಳು ನರಳುತ್ತಾರೆ. ಅದಕ್ಕೆ ಆ ಮನುಷ್ಯ ಹೇಳಿದ್ದು, ನಾನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಿದ್ದೆ. ಆದರೆ ಹೋದ ವರ್ಷ ರೊಕ್ಕಿರಲಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ದೇವಿ ಶಾಪ ಕೊಟ್ಟು ನನಗೆ ಈ ಒಂದು ಹಿರೇಬೇನೆ ಅಂದರೆ ಕುಷ್ಠರೋಗ ಬಂದಿದೆ. ಕುಷ್ಠರೋಗ ಅಂತಂದರೆ ದೇವರ ಶಾಪ, ಯಾವುದೋ ಜನ್ಮದಲ್ಲಿ ಮಾಡಿದಂಥ ಒಂದು ಕರ್ಮ, ಈ ಕಳಂಕ. ಇದು ಇವತ್ತಿಗೂ ಸಹ ಅನೇಕ ಜನರಲ್ಲಿ ಬಂದಿದೆ. ಕುಷ್ಠರೋಗದ ಆಸ್ಪತ್ರೆ ಊರಿನ ಆಚೆ ಕಡೆ, ನಾನು ಇವತ್ತಿಗೂ ಸಹ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಾ ಇದ್ದಾಗ ದಾರಿನಲ್ಲಿ ಒಂದು ಗುಡಿಸಲು, ಆ ಗುಡಿಸಲನ್ನೇ ನಾನು ಜೀಪ್ನ ನಿಲ್ಲಿಸಿ ಒಳಗಡೆ ಹೋದಾಗ ತಾಯಿ ಮಗಳು, ಊರಿಂದ ಸುಮಾರು ಒಂದು 3-4 ಮೈಲಿ ದೂರದಲ್ಲಿ ಒಂದು ಗುಡಿಸಲು, ಅಲ್ಲಿ ತಾಯಿ ಮಗಳು ಇಬ್ಬರು ಸಹ ಕುಷ್ಠರೋಗದಿಂದ ನರಳ್ತಾ ಇದ್ದರು. ನನಗೆ ಯಾತಕ್ಕೆ ನಿಮಗೆ ಊರಾಚೆ, ಹೌದು ಸರ್, ಇದು ಕುಷ್ಠರೋಗ ಹಿರೇಬೇನೆ, ಊರ ಆಚೆ ಕಡೆ ನಮ್ಮನ್ನು ಈ ಗುಡಿಸಲಲ್ಲಿ. ಸ್ವಲ್ಪ ದಿನಗಳ ನಂತರ ತಾಯಿ ಸತ್ತೋದ್ಲು. ಆ ಹೆಣದ ಜೊತೆಯಲ್ಲೇ ಮಗಳು ಇದ್ಲು. ಮಗಳು ಸಹ 3-4 ದಿನ ಆದಮೇಲೆ ಮಗಳು ಸಹ ಸತ್ತೋದ್ಲು. ಕೊನೆಗೆ ಇಡೀ ಗುಡಿಸಲಿಗೆ, ಆ ಹೆಣಗಳ ಸಹಿತ ಇಡೀ ಗುಡಿಸಲಿಗೆ ಬೆಂಕಿ ಹಾಕ್ಬಿಟ್ರು. ಯಾರೂ ಸಹ, ಯಾಕಂದರೆ ಒಂದು ಕಳಂಕ, ಹೆದರಿಕೆ, ಭಯ ಈ ಒಂದು ಕುಷ್ಠರೋಗದ ಬಗ್ಗೆ. ಕೆಲವು ವರ್ಷಗಳ ಹಿಂದೆ ನಾನು ಒಂದು ಸಣ್ಣ ಹಳ್ಳಿನಲ್ಲಿ ಕೆಲಸ ಮಾಡ್ತಿದ್ದಾಗ ಗಂಡ ಹೆಂಡತಿನ ಕರ್ಕೊಂಬಂದ. ಸರ್, ಕೈ ಸುಟ್ಕೊಂಬಿಟ್ಟಿದ್ದಾಳೆ, ಒಂದು ಸ್ವಲ್ಪ ಟಿಂಚರ್ ಹಾಕಿ. ನಾನು ಸರಿ ಅಂತಂದ್ಬಿಟ್ಟು ನಾನು ಕ್ಲೀನ್ ಮಾಡೋದಕ್ಕೆ ಗಾಯನ ಕ್ಲೀನ್ ಮಾಡಿ, ಏನಮ್ಮ ಕೈನ ಈ ರೀತಿ ಸುಟ್ಕೊಂಬಿಟ್ಟಿದೀಯಾ, ನಿನಗೆ ಗೊತ್ತಾಗಲಿಲ್ವಾ, ನಿನಗೆ ನೋವಾಗ್ತಾ ಇಲ್ವಾ ಅಂತ ಕೇಳಿದಾಗ, ಇಲ್ಲ ಸರ್, ನನಗೆ ನೋವೇ ಆಗ್ತಾ ಇಲ್ಲ. ಕುಷ್ಠರೋಗದಲ್ಲಿ ನರಗಳ, ಕುಷ್ಠರೋಗ ಒಂದು ಬ್ಯಾಕ್ಟೀರಿಯಾ ರೋಗ, ಯಾವುದೇ ಒಂದು ದೇವರ ಶಾಪ ಕರ್ಮ ಅಲ್ಲ, ಯಾವುದೇ ಕಳಂಕ ಬೇಕಿಲ್ಲ. ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಮೈಕೋಬ್ಯಾಕ್ಟೀರಿಯಂ ಲೆಪ್ರಾ ಅಂತ ಅದರ ಹೆಸರು. ಮತ್ತೊಮ್ಮೆ ಹೇಳ್ತೀನಿ, ಮೈಕೋಬ್ಯಾಕ್ಟೀರಿಯಂ ಲೆಪ್ರಾ. ಇದು ಪ್ರೊಲಾಂಗ್ ಕಾಂಟ್ಯಾಕ್ಟ್, ದೀರ್ಘಕಾಲ ಸಂಪರ್ಕದಿಂದ ಹರಡುತ್ತದೆ ಅಂತ ಅನೇಕ ವರ್ಷಗಳು ಒಂದು ವೈದ್ಯರಲ್ಲಿ ತೀರ್ಮಾನ ಇತ್ತು. ಅನೇಕ ವರ್ಷಗಳ ಸಂಪರ್ಕ, ಪ್ರೊಲಾಂಗ್ ಕಾಂಟ್ಯಾಕ್ಟ್ ಟ್ರಾನ್ಸ್ಮಿಷನ್
ಅನೇಕ ವರ್ಷಗಳ ಸಂಪರ್ಕ, ರೋಗಿ ಜೊತೆಲಿ ಸಂಪರ್ಕ ಇದ್ದರೆ ಆಗ ಆ ರೀತಿ ಕುಷ್ಠರೋಗ ಹರಡುತ್ತದೆ. ಆದರೆ ಗಂಡನಿಗೆ ಕುಷ್ಠರೋಗ, ಹೆಂಡತಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದಾರೆ, ಎಷ್ಟೋ ವರ್ಷ ಆದ್ರೂ ಹೆಂಡತಿಗೆ ಕುಷ್ಠರೋಗ ಬರಲಿಲ್ಲ. ಏನು ಇದು? ಪ್ರೊಲಾಂಗ್ ಕಾಂಟ್ಯಾಕ್ಟ್, ದೀರ್ಘಕಾಲ ಸಂಪರ್ಕ, ಗಂಡ ಹೆಂಡತಿ, ಆದರೂ ಸಹ ಬರಲಿಲ್ಲ. ಕೊನೆಗೆ ಕುಷ್ಠರೋಗಿಗಳಲ್ಲಿ ಮೂಗಿನಲ್ಲಿ ಒಂದು ಹುಣ್ಣಾಗಿರುತ್ತೆ. ಇದು ಚರ್ಮ ನರಗಳಿಗೆ ಇದು ಇನ್ಫೆಕ್ಷನ್ ಆಗುತ್ತೆ, ಸೋಂಕು ಉಂಟಾಗತ್ತೆ. ಈ ಬ್ಯಾಕ್ಟೀರಿಯಾ ಚರ್ಮ ಮತ್ತು ನರಗಳಿಗೆ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ. ಮೈ ಮೇಲೆ ಒಂದು ಮಚ್ಚೆ ಅಂದ್ರೇನು? ಬಣ್ಣ ಬದಲಾವಣೆ ಆಗಿದೆ. ಅಲ್ಲಿ ಸೂಜಿ ತಗೊಂಡು ಚುಚ್ಚಿದ್ರೂ ಗೊತ್ತಾಗಲ್ಲ. ಆ ಒಂದು ಮಚ್ಚೆ ಬಣ್ಣ ಬದಲಾವಣೆ ಆಗಿದೆ, ಸ್ಪರ್ಶ ಜ್ಞಾನ ಇಲ್ಲ, ಅಂದರೆ ಸೂಜಿ ತಗೊಂಡು ಚುಚ್ಚಿದ್ರೂ ಸಹ ಗೊತ್ತಾಗ್ತಾ ಇಲ್ಲ. ಕೂದಲು ಉದುರು ಹೋಗಿದೆ, ಆ ಭಾಗದಲ್ಲಿ ಬೆವರು ಬರಲ್ಲ. ಈ ಪಕ್ಕದಲ್ಲಿ ಚರ್ಮ ಆರೋಗ್ಯಕರ ಭಾಗ ಇದೆಯಲ್ಲ, ಅಲ್ಲಿ ಆ ಚರ್ಮದಲ್ಲಿ ಬೆವರು ಕಾಣುತ್ತೆ, ಕೂದಲು ಕಾಣುತ್ತೆ, ಕೂದಲು ಇರುತ್ತೆ. ಆದರೆ ಈ ಮಚ್ಚೆ ಭಾಗದಲ್ಲಿ ಬೆವರು ಬರೋದಿಲ್ಲ, ಮಚ್ಚೆ ಭಾಗದಲ್ಲಿ ಕೂದಲು ಉದುರೋಗಿರುತ್ತೆ. ಆ ಮಚ್ಚೆ ಭಾಗದಲ್ಲಿ ಸೂಜಿ ತಗೊಂಡು ಚುಚ್ಚಿದ್ರೂ ಸಹ ಗೊತ್ತಾಗೋದಿಲ್ಲ. ಅಂಗವಿಕಲತೆಯಿಂದ ಈ ಕುಷ್ಠರೋಗಿಗಳು ನರಳ್ತಾರೆ. ಒಂದು ಕುಷ್ಠರೋಗ ಅಂದರೆ ಏನು ಗೊತ್ತಾ ಅಂತ ನಾನು ಹೈಸ್ಕೂಲ್ ಮಕ್ಕಳಿಗೆ ನಾನು ಕೇಳಿದಾಗ ಅವರು ಕೈನ ಈ ರೀತಿ ತೋರಿಸಿದ್ರು. ಅಂದರೆ ಕೈ ಬೆರಳುಗಳೆಲ್ಲ ಬಗ್ಗಿ ಬೆರಳುಗಳು ಉದುರೋಗಿದೆಯೇನೋ ಅನ್ನೋ ಥರ. ಕೈ ಬೆರಳು ಉದುರೋಗಲ್ಲ, ನರಗಳಿಗೆ ತೊಂದರೆ ಆಗೋದ್ರಿಂದ ಬೆರಳುಗಳು ಸಣ್ಣ ಆಗಿಬಿಡುತ್ತೆ, ಅದರ ಉದ್ದ ಕಡಿಮೆ ಆಗಿಬಿಡುತ್ತೆ. ಯಾತಕ್ಕೋಸ್ಕರ ಅದನ್ನು ಹೇಗೆ ಹೇಳ್ತೀರಾ ನೀವು? ಬೆರಳು ಉದುರೋಗಿಲ್ಲ ಅಂತ ಅಂದರೆ ಉಗುರು ಇರುತ್ತೆ, ಬೆರಳುಗಳು ಸಣ್ಣ ಆಗಿಬಿಡುತ್ತೆ, ಉಗುರು ಇರುತ್ತೆ, ಆದ್ದರಿಂದ ಬೆರಳುಗಳು ಉದುರೋಗಿಲ್ಲ, ಇಡೀ ಕೈ ಬೆರಳುಗಳು ಸಣ್ಣ ಆಗಿದೆ. ಈ ಕುಷ್ಠರೋಗ ಅಂದರೆ ಏನು ಅಂದರೆ ಕೈ ಈ ಥರ ಇದು ಮಾಡಿಕೊಂಡು ಮೂಗು ಮುಖ ಎಲ್ಲ ಮಚ್ಚೆ, ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷಾ ಬೇಡ್ತಾರಲ್ಲ, ಅವರು ಕುಷ್ಠರೋಗಿಗಳು. ಅದು ಒಂದು ಅಂಗವಿಕಲತೆ ಉಂಟಾದ ಮೇಲೆ ಅವರಿಗೆ ಕುಷ್ಠರೋಗ ಇದೆ ಅಂತ ಗೊತ್ತಾಗತ್ತೆ. ಆದರೆ ಮೈ ಮೇಲೆ ಮಚ್ಚೆ ಇದ್ದರೆ ಯಾರು ಹೇಳ್ತಾರೆ? ಈಗ ಹೆಂಡತಿಗೆ ಕುಷ್ಠರೋಗ ಬಂದರೆ ಗಂಡ ಹೆಂಡತಿನ ಬಿಟ್ಬಿಟ್ಟು ಬೇರೆ ಹೆಂಗಸನ್ನು ಮದುವೆ ಆಗ್ತಾನೆ. ಗಂಡನಿಗೆ ಕುಷ್ಠರೋಗ ಇದೆ ಅಂತಂದರೆ ಹೆಂಡತಿ ಯಾರ ಜೊತೆನಲ್ಲೂ ಊರಲ್ಲಿ ಯಾರ ಹತ್ರನೂ ಹೇಳೋದಿಲ್ಲ, ಅದನ್ನು ಮಾರೆ ಮಾಚ್ಕೊಂಡಿರ್ತಾಳೆ. ಇದು ಈ ಬ್ಯಾಕ್ಟೀರಿಯಾ ಲೆಪ್ರಸಿ, ಮೈಕೋಬ್ಯಾಕ್ಟೀರಿಯಂ ಲೆಪರ ಬ್ಯಾಕ್ಟೀರಿಯಾ ಮನುಷ್ಯನಿಂದ ಮನುಷ್ಯನಿಗೆ ಗಾಳಿ ಮುಖಾಂತರ ಹರಡುತ್ತದೆ. ಜೋರಾಗಿ ಕೆಮ್ಮುವಾಗ, ಸೀನುವಾಗ ಇದು ಗಾಳಿ ಮುಖಾಂತರ ಹರಡುತ್ತೆ. ನಂತರ ಅದು ನಂಬರ್ 1. ಎರಡನೇದು ದೀರ್ಘಕಾಲ ಸಂಪರ್ಕ. ಮೊದಲು ದೀರ್ಘಕಾಲ ಸಂಪರ್ಕ ಅಂತಲೇ ಇತ್ತು, ನಾನು ಹೇಳಿದ ಕಾರಣಗಳಿಂದ. ಈಗ ಗಾಳಿಯ ಮುಖಾಂತರ ಹರಡುತ್ತದೆ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸು ಕ್ಷಯರೋಗವನ್ನು ಉಂಟು ಮಾಡುತ್ತೆ. ಅದು ಮನುಷ್ಯನಿಂದ ಮನುಷ್ಯನಿಗೆ ಗಾಳಿಯ ಮುಖಾಂತರ ಹರಡುತ್ತದೆ. ಅದೇ ರೀತಿ ಮೈಕೋಬ್ಯಾಕ್ಟೀರಿಯಂ ಲೆಪ್ರ ಗಾಳಿ ಮುಖಾಂತರ ಹರಡುತ್ತದೆ. ಇದು ಕುಷ್ಠರೋಗವನ್ನು ಉಂಟು ಮಾಡುತ್ತದೆ. ನ್ಯಾಷನಲ್ ಲೆಪ್ರಸಿ ಕಂಟ್ರೋಲ್ ಪ್ರೋಗ್ರಾಮ್ ಮೊದಲು, ಈಗ ಯಾತಕ್ಕೆ ಜನವರಿನಲ್ಲಿ ಈ ಒಂದು ಲೆಪ್ರಸಿ ದಿನಾಚರಣೆ ಅಂತಂದರೆ, ಒಬ್ಬ ಮಾನವತಾವಾದಿ ಫ್ರೆಂಚ್ ಮನುಷ್ಯ ರಾವುಲ್ ಫಲೆರಿಡೋ
ಅವರು ಮತ್ತೊಮ್ಮೆ ಹೇಳ್ತೇನೆ, ಫ್ರೆಂಚ್ ಮಾನವತಾವಾದಿ ರಾವಲ್ ಫೊಲೆರಿಡೋ ಅವರು ಮಹಾತ್ಮ ಗಾಂಧಿ ಮೃತರಾದಂಥ ತಿಂಗಳು 30ನೇ ತಾರೀಕು ಜನವರಿ, ಆ ತಿಂಗಳಲ್ಲಿ ನಾವು ಲೆಪ್ರಸಿ ದಿನಾಚರಣೆ, ಜನರಿಗೆ ಅರಿವು ಉಂಟಾಗಬೇಕು. ಲೆಪ್ರಸಿ ಖಂಡಿತ ಗುಣಪಡಿಸಬಹುದಾದಂಥ ಕಾಯಿಲೆ, ಅದಕ್ಕೆ ಮಾತ್ರೆ ಇದೆ, ಉಚಿತವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಉಚಿತವಾಗಿ ಕೊಡುತ್ತೆ. ಮೊದಲು ಮಹಾತ್ಮ ಗಾಂಧಿ ಒಬ್ಬ ಲೆಪ್ರಸಿ ರೋಗಿಗೆ ಚೌಲ್ ಮುಗ್ರ ಆ ಎಣ್ಣೆ ಅದನ್ನು ಹಚ್ತಾ ಆರೈಕೆ ಮಾಡ್ತಾ ಇದ್ದದನ್ನು ನಾವು ಚಿತ್ರದಲ್ಲಿ ನೋಡಿದ್ದೀವಿ. ಚೌಲ್ ಮುಗ್ರ ಎಣ್ಣೆ, ಚೌಲ್ ಮುಗ್ರ ಆಯಿಲ್, ಅದನ್ನು ಮಹಾತ್ಮ ಗಾಂಧಿ ಒಬ್ಬ ಕುಷ್ಠರೋಗಿಗೆ ಹಚ್ಚಿ ಆರೈಕೆ ಮಾಡಿ, ಈ ರೀತಿ ಕುಷ್ಠರೋಗಿ ಬಗ್ಗೆ ಕಳಂಕ ಬೇಡ, ಅವರು ಸಹ ನಮ್ಮ ಹಾಗೆ ಮನುಷ್ಯರು, ಅವರಿಗೆ ನಾವು ಇದು ಮಾಡಬಾರ್ದು, ಏನು ಉದಾಸೀನ ಮಾಡಬಾರ್ದು, ಅವರು ಚೇತರಿಸ್ಕೊಳ್ಬೇಕು, ಅವರು ನಮ್ಮ ಹಾಗೆ ಮನುಷ್ಯರು. ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಲೆಪ್ರಸಿ ಕಾಲೋನಿ, ಲೆಪ್ರಸಿ ಪೇಷಂಟ್ಸು ಊರಾಚೆ ಕಡೆ. ಒಂದು ಆಶ್ಚರ್ಯಕರ ಸಂಗತಿ ಅಂತಂದರೆ, ಬೆಂಗಳೂರಿನಲ್ಲೂ ಸಹ ಮಾಗಡಿ ರೋಡ್ನಲ್ಲಿದೆ. ಅದು ಊರಾಚೆ ಇತ್ತು. ಮೊದಲು ಬೆಂಗಳೂರು, ಮಲ್ಲೇಶ್ವರಮು, ರಾಜಾಜಿನಗರ ಆ ಭಾಗದಲ್ಲಿತ್ತು. ಊರ ಆಚೆ ಕಡೆ ಮಾಗಡಿ ರೋಡ್ನಲ್ಲಿ ಒಂದು ಲೆಪ್ರಸಿ, ಅಲ್ಲಿ ಭಿಕ್ಷುಕರ ಕಾಲೋನಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಮಾಡಿದ್ರು. ಬಹಳಷ್ಟು ಭಿಕ್ಷುಕರು ಕುಷ್ಠರೋಗದಿಂದ ನರಳ್ತಾ ಇದ್ದಿದ್ದರಿಂದ ಅದನ್ನು ಲೆಪ್ರಸಿ ಆಸ್ಪತ್ರೆ ಅಂತ ಮಾಡಿದ್ರು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ರಿಟಿಷರು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಿದ್ರಂತೆ, ಒಂದು ವಾರ್ಡ್ನಿಂದ ಇನ್ನೊಂದು ವಾರ್ಡ್ಗೆ. ಇವತ್ತಿಗೂ ಸಹ ಲೆಪ್ರಸಿ ಆಸ್ಪತ್ರೆ ಮಾಗಡಿ ರಸ್ತೆಯ ಪ್ರಾರಂಭದಲ್ಲಿದೆ, ಅಲ್ಲಿದೆ. ಯಾರಾದರೂ ವಿಶೇಷ ವ್ಯಕ್ತಿಗಳು ಕುಷ್ಠರೋಗದಿಂದ ನರಳಿದ ಬಗ್ಗೆ ವಿಷಯ ಇದೆಯಾ ಅಂದರೆ ಹೌದು. ಹೆಸರಾಂತ ನಟಿ ಡಿಂಪಲ್ ಕಪಾಡಿಯಾ 12ನೇ ವರ್ಷ ವಯಸ್ಸಿನಲ್ಲಿ ಕುಷ್ಠರೋಗಕ್ಕೆ ತುತ್ತಾಗಿ ಸಹಾಯಕ್ಕೆ ರಾಜ್ ಕಪೂರ್ ಹತ್ರ ಹೋದಾಗ, ರಾಜ್ ಕಪೂರು ಪಾಪ 12 ವಯಸ್ಸಿನ ಯುವತಿ, ಇಷ್ಟು ಸುಂದರವಾಗಿದ್ದಾಳೆ, ಕುಷ್ಠರೋಗದಿಂದ ನರಳ್ತಾ ಇದ್ದಾಳೆ, ಅವಳಿಗೆ ಸಹಾಯ ಮಾಡಬೇಕು ಅಂತಂದ್ಬಿಟ್ಟು ಚಿಕಿತ್ಸೆಗೆ ಏರ್ಪಾಡು ಮಾಡಿ ಬಾಬಿ ಚಿತ್ರದಲ್ಲಿ ಒಂದು ನಾಯಕಿಯಾಗಿ ಅವಕಾಶ ಮಾಡಿಕೊಟ್ರು ರಾಜ್ ಕಪೂರ್. ಇದು ಇತಿಹಾಸ. ಇವತ್ತು ಸಹ ಈಗ 1981ರಲ್ಲಿ ನಮ್ಮ ದೇಶದಲ್ಲಿ 10,000 ಜನಸಂಖ್ಯೆಗೆ 57.2% ಕುಷ್ಠರೋಗಿಗಳು ಇದ್ದರು. 1981ನೇ ಇಸ್ವಿನಲ್ಲಿ 10,000 ಜನಸಂಖ್ಯೆಗೆ 57.2 ಕುಷ್ಠರೋಗಿಗಳು ಇದ್ದರು. 2024-25 ಅಂದರೆ ಈಗ ನಾವು 2026ನೇ ಇಸ್ವಿನಲ್ಲಿದ್ದೀವಿ. 0.57, 57.2 ಇದ್ದದ್ದು 0.57, 10,000 ಜನಸಂಖ್ಯೆಗೆ ಕೇವಲ 0.57 ಅಷ್ಟು ಕುಷ್ಠರೋಗಿಗಳು ಇದ್ದಾರೆ. ಅಷ್ಟೊಂದು ಇಳಿಮುಖವಾಗಿದೆ. ಈ ಕುಷ್ಠರೋಗಿಗಳು ಎಲ್ಲಿ ಇದ್ದಾರೆ ಅಂದರೆ ಜಾರ್ಖಂಡ್, ನಮ್ಮ ದೇಶದಲ್ಲಿ ಜಾರ್ಖಂಡ್ನಲ್ಲಿ, ಛತ್ತೀಸ್ಗಢಲ್ಲಿ,
ಹವೇಲಿ, ಮಹಾರಾಷ್ಟ್ರ, ಒರಿಸ್ಸಾ, ಬಿಹಾರ್ ಈ ಆ, ಪ್ರಾಂತ್ಯಗಳಲ್ಲಿ ಇದ್ದಾರೆ, ಈ ರಾಜ್ಯಗಳಲ್ಲಿ ಇದ್ದಾರೆ. ಈ ರಾಜ್ಯಗಳಲ್ಲೂ ಸಹ 95% 95% ಜನಸಂಖ್ಯೆಗೆ ಕುಷ್ಠರೋಗ ಬರ್ತಿಲ್ಲ. ಅವರಿಗೆ ರೋಗ ನಿರೋಧಕ ಶಕ್ತಿ ಇದೆ. ಅಂದರೆ ಬೇರೆ ಬೇರೆ ಕಾರಣಗಳಿಂದ, ಈಗ ಎಲ್ಲರಿಗೂ ನಮಗೆ ಸೋಂಕು ಉಂಟಾಗ್ಬೋದು. ಲೆಪ್ರಸಿ ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಲೆಪ್ರ ಸೋಂಕು ಉಂಟಾಗ್ಬೋದು, ಆದರೆ ರೋಗ ಬರೋದಿಲ್ಲ. ರೋಗ ಬರಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾದರೆ ಆ ವ್ಯಕ್ತಿ ಕುಷ್ಠರೋಗಕ್ಕೆ ತುತ್ತಾಗ್ತಾರೆ. ಮೈ ಮೇಲೆ ಮಚ್ಚೆ, ನಾನು ಹೇಳಿದೆ ಬಣ್ಣ ಬದಲಾವಣೆ ಆಗಿದೆ, ಸೂಜಿ ತಗೊಂಡು ಚುಚ್ಚಿದ್ರೂ ಗೊತ್ತಾಗಲ್ಲ, ಬೆವರು ಬರಲ್ಲ, ಇವೆಲ್ಲ ಹೇಳಿದೆ. 5ಕ್ಕಿಂತ ಹೆಚ್ಚು ಮಚ್ಚೆ ಇದ್ದರೆ ದೇಹದಲ್ಲಿ ಅದನ್ನು ಲೆಪ್ರಮಟಸ್ ಟೈಪ್ ಆಫ್ ಲೆಪ್ರಸಿ ಅಂತ ಹೇಳ್ತೀವಿ. ಲೆಪ್ರಮಟಸ್ ಟೈಪ್ ಆಫ್ ಲೆಪ್ರಸಿ. 5ಕ್ಕಿಂತ ಕಡಿಮೆ ಮಚ್ಚೆ ಇದ್ದರೆ ದೇಹದಲ್ಲಿ ಅದಕ್ಕೆ ಟ್ಯೂಬರ್ಕ್ಯುಲಾಯ್ಡ್ ಲೆಪ್ರಸಿ ಅಂತ ಹೇಳ್ತೀವಿ. ಅಥವಾ ಹೆಚ್ಚು ಮಚ್ಚೆಗಳಿದ್ದರೆ ಮಲ್ಟಿ ಬ್ಯಾಸಿಲರಿ ಲೆಪ್ರಸಿ. ಮಲ್ಟಿ ಬ್ಯಾಸಿಲರಿ ಲೆಪ್ರಸಿ, ಅದಕ್ಕೆ ಚಿಕಿತ್ಸೆ ಇದೆ, 1 ವರ್ಷ ಚಿಕಿತ್ಸೆ. ಪಾಸಿ ಬ್ಯಾಸಿಲರಿ, 5ಕ್ಕಿಂತ ಕಡಿಮೆ ಮಚ್ಚೆ ಇದ್ದರೆ ಪಾಸಿ, PAUCI, ಪಾಸಿ ಬ್ಯಾಸಿಲರಿ, BACILLARY, ಪಾಸಿ ಬ್ಯಾಸಿಲರಿ, ಅವರಿಗೆ ಕೇವಲ 6 ತಿಂಗಳಲ್ಲಿ ಅವರು ಗುಣಮುಖರಾಗ್ತಾರೆ. ಮೊದಲು ಕೇವಲ ಒಂದೇ ಒಂದು ಮಾತ್ರೆ ಇತ್ತು, ಡ್ಯಾಪ್ಸೋನ್ ಮಾತ್ರೆ. ಯಾರೇ ಕುಷ್ಠರೋಗಿಗಳಿಗೆ ಜೀವಮಾನ ಪೂರ್ತಿ ಡ್ಯಾಪ್ಸೋನ್ ಕೊಡಬೇಕು ಅಂತ ವೈದ್ಯರು ಸಲಹೆ ಹೇಳ್ತಾಯಿದ್ರು. ಆದರೆ ಈಗ ಮಲ್ಟಿ ಬ್ಯಾಸಿಲರಿ ಟ್ರೀಟ್ಮೆಂಟ್ ಅಂದರೆ 3 ಮಾತ್ರೆಗಳು, ರಿಫ್ಯಾಂಪಿಸಿನ್, ಕ್ಲೋಫಜಮಿನ್ ಮತ್ತು ಡ್ಯಾಪ್ಸೋನ್, ಈ 3 ಮಾತ್ರೆಗಳನ್ನು ಕೊಟ್ಟು 1 ವರ್ಷದಲ್ಲಿ ರೋಗಿಗಳಿಗೆ ಸಂಪೂರ್ಣವಾಗಿ ಚಿಕಿತ್ಸೆಯನ್ನು ಕೊಡ್ಬೋದು, ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಪಾಸಿ ಬ್ಯಾಸಿಲರಿ ಇದ್ದರೆ ಕೇವಲ ತಿಂಗಳಿಗೊಂದು ಸಲ ರಿಫ್ಯಾಂಪಿಸಿನ್ನು, ಪ್ರತಿದಿನ ಡ್ಯಾಪ್ಸೋನ್. ಹೀಗೆ ನಾನು ಚಿಕಿತ್ಸೆ ಬಗ್ಗೆ ವಿವರ ಹೇಳ್ತಾ ಇಲ್ಲ. ಒಂದು ವಿಷಯ, ಕ್ರಿಶ್ಚಿಯನ್ ಮಿಷನರಿ ಅವರು ಸಾಮಾನ್ಯವಾಗಿ ಅವರು ಹೆಚ್ಚು ಆಸಕ್ತಿಯಿಂದ ಚಿಕಿತ್ಸೆಯನ್ನು ಕೊಡ್ತಾರೆ. ಮಾಗಡಿ ರೋಡಲ್ಲಿ ಸುಮನಹಳ್ಳಿ ಲೆಪ್ರಸಿ ರಿಹ್ಯಾಬಿಲಿಟೇಷನ್ ಸೆಂಟರ್, ಅಲ್ಲಿ ಚಿಕಿತ್ಸೆ ಮಾಡ್ತಾರೆ. ಅವರಿಗೆ ಕೆಲಸವನ್ನು ಕಲಿಸಿಕೊಡ್ತಾರೆ. ಅವರಿಗೆ ಯಾವುದೇ ಒಂದು ಗಾಯ ಇದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಸಂಪೂರ್ಣವಾಗಿ ಅವರು ಗುಣಮುಖರಾದ ಮೇಲೆ ಅವರು ಅನೇಕ ಉದ್ಯೋಗವನ್ನು ಕಲಿತ್ಕೊಂಡು ಸೋಮನಹಳ್ಳಿ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ ಅವರು ಊರಿಗೆ ಹೋಗಿ ಆ ಉದ್ಯೋಗ ಮಾಡಿ ಎಲ್ಲರ ಜೊತೆಯಲ್ಲಿ ಅವರು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ. ಕುಷ್ಠರೋಗದ ಬಗ್ಗೆ ಹೆಚ್ಚು ಅರಿವು ಉಂಟಾಗಬೇಕು ಅಂತಂದ್ಬಿಟ್ಟು ಚಲನಚಿತ್ರ, ರಾಜ್ಕುಮಾರ್ ಮಾಡಿದಂಥ ಒಂದು ಚಲನಚಿತ್ರ ಬಂಗಾರದ ಹೂವು, ಅದರಲ್ಲಿ ಒಂದು ಈ ಕುಷ್ಠರೋಗದ ಬಗ್ಗೆ, ಕುಷ್ಠರೋಗ ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅಂಶ ಬರುತ್ತದೆ. ಸಂಪೂರ್ಣವಾಗಿ
ಕುಷ್ಠರೋಗವೇ ಇಲ್ಲ ಯಾವುದಾದ್ರೂ ದೇಶ ಇದೆಯಾ ಅಂದರೆ ಜಾರ್ಡನ್, JORDAN, ಜಾರ್ಡನ್. ಆ ರಾಷ್ಟ್ರದಲ್ಲಿ ಕುಷ್ಠರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿದ್ದಾರೆ. ಈ ಕುಷ್ಠರೋಗಿಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ B12, ಮತ್ತೊಮ್ಮೆ ಹೇಳ್ತೀನಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ B12 ಈ ವಿಟಮಿನ್ಗಳು ಕಡಿಮೆ ಪ್ರಮಾಣದಲ್ಲಿ ಇರೋದನ್ನು ವೈದ್ಯರು ಗಮನಿಸಿದ್ದಾರೆ. ಈ ಲೆಪ್ರಸಿ ಪೇಷಂಟ್, ನಾವು ಲೆಪ್ರಸಿ ಅಥವಾ ಕುಷ್ಠರೋಗ ಅನ್ನಲ್ಲ, ಆ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಂಥ ಪಿತಾಮಹ ಹ್ಯಾನ್ಸನ್ಸ್, ಅದಕ್ಕೋಸ್ಕರ ಹ್ಯಾನ್ಸನ್ಸ್ ಡಿಸೀಸ್, ಯಾರು ಲೆಪ್ರಸಿ ಅನ್ನಬಾರ್ದು, ಕುಷ್ಠರೋಗ ಅನ್ನಬಾರ್ದು. ಜನ ಒಂದು ರೀತಿ ಕಳಂಕ, ಒಂದು ರೀತಿ ಉದಾಸೀನ ಮಾಡ್ತಾರೆ, ತುಚ್ಛವಾಗಿ ಕಾಣ್ತಾರೆ. ಆದ್ದರಿಂದ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಂಥ ಪಿತಾಮಹ ಹ್ಯಾನ್ಸನ್ಸ್, ಆದ್ದರಿಂದ ಹ್ಯಾನ್ಸನ್ಸ್ ಡಿಸೀಸ್ ಅಂತ. ಈ ಕುಷ್ಠರೋಗಿಗಳಲ್ಲಿ ಈ ವಿಟಮಿನ್ಗಳು ಕಡಿಮೆ ಪ್ರಮಾಣದಲ್ಲಿ ಕಂಡುಬರೋದ್ರಿಂದ ಕುಷ್ಠರೋಗಿಗಳಿಗೆ ಈ ವಿಟಮಿನ್ ಕೊಟ್ಟರೆ ಬೇಗನೆ ಚೇತರಿಸ್ಕೊಳ್ಬಹುದಾ ಅಂತ ವೈದ್ಯಕೀಯ ಸಂಶೋಧನೆ ನಡೀತಾ ಇದೆ. ರೇಣುಕಾ ಮಹಾತ್ಮೆ ಸಿನಿಮಾದಲ್ಲಿ ಜಮದಗ್ನಿ ಋಷಿ ಹೆಂಡತಿ ರೇಣುಕಾಗೆ ಶಾಪ ಕೊಟ್ಬಿಡ್ತಾನೆ, ಕುಷ್ಠರೋಗ ಬರಲಿ ಅಂತ. ಕೊನೆಗೆ ಆಕೆ ಆ ಸವದತ್ತಿಯಲ್ಲಿ ಹೋಗಿ ಅಲ್ಲಿ ಆ ಒಂದು ಸ್ನಾನ ಮಾಡಿದಾಗ ಕುಷ್ಠರೋಗ ನಿವಾರಣೆ ಆಯಿತು. ಆದ್ದರಿಂದ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಇದೆ. ಸವದತ್ತಿಗೆ ಹೋದರೆ ಅಲ್ಲಿ ಅನೇಕ ಕುಷ್ಠರೋಗಿಗಳನ್ನು ನೋಡ್ಬೋದು. ಕುಷ್ಠರೋಗಿಗಳು ನೋಡಬೇಕಾದ್ರೆ ಸವದತ್ತಿ ಅಲ್ಲಿ ದೇವಸ್ಥಾನ ಸುತ್ತ ಅನೇಕ ಕುಷ್ಠರೋಗಿಗಳಿದ್ದಾರೆ. ಆದರೆ ಈಗ ಎಲ್ಲರಿಗೂ ಸಹ ಚಿಕಿತ್ಸೆ ಕೊಟ್ಟು ಅವರು ಚೇತರಿಸ್ಕೊಂಡಿರೋದ್ರಿಂದ ಕುಷ್ಠರೋಗದ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ಈ ತಿಳಿದಂಥ ವಿಷಯವನ್ನು ದಯವಿಟ್ಟು ಎಲ್ಲರಿಗೂ ಸಹ ಹೇಳಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ಕೆಲವೇ ವರ್ಷಗಳಲ್ಲಿ ಕುಷ್ಠರೋಗ, ಲೆಪ್ರಸಿ ಇತಿಹಾಸ ಆಗತ್ತೆ. ಆದ್ದರಿಂದ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.